ಹಲೋ ಸ್ನೇಹಿತರೆ, ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡುವುದನ್ನು ನೀವು ಸುಲಭ ರೀತಿಯಲ್ಲಿ ಕಲಿಬೇಕಾ? ಹಾಗಾದರೆ ಬ್ಲೌಸ್ ಪೀಸ್ ಹಾಗೂ ಲೈನಿಂಗನ್ನು ಒಂದರ ಮೇಲೆ ಒಂದು ಇಡಿ. ಮೊದಲಿಗೆ ಮೇಲೆ ಲೈನಿಂಗಿನ ಮೇಲೆ ಸ್ಟಿಚ್ ಮಾಡ್ತಾ ಬನ್ನಿ. ಇದು ಸುಲಭ ರೀತಿಯಲ್ಲಿ ಮಾಡುವ ವಿಧಾನ. ಮೇಲೆ ಲೈನಿಂಗ್ ಇಟ್ಟು ಒಳಭಾಗದಿಂದ ಬ್ಲೌಸ್ ಪೀಸನ್ನಿಟ್ಟು ಮೇಲಿಂದ ಸ್ಟಿಚ್ ಮಾಡಿ. ಇದು ಸುಲಭ ರೀತಿಯಲ್ಲಿ ಮಾಡಬಹುದಾದ ವಿಧಾನ. ಈಗ ಸ್ಟಿಚ್ ಮಾಡಿದ ನಂತರ ಒಳಗಿದ್ದ ಪೀಸನ್ನು ಕಟ್ ಮಾಡಿ ತೆಗೆಯಿರಿ. 2 ಪೀಸ್ ಇಲ್ಲ, ಅದರಲ್ಲಿ 1 ಪೀಸ್ ಮಾತ್ರ ಲೈನಿಂಗ್ ಅಲ್ಲದ್ದು ಬ್ಲೌಸ್ ಪೀಸಿನ ಸ್ಟಿಚ್ ಕಟ್ಟನ್ನು ತೆಗೆಯಿರಿ. ಲೈನಿಂಗ್ ಆಗಾಗಲೇ ಕಟ್ ಮಾಡಿಟ್ಟಿದ್ದೇವೆ. ತೆಗೆದು ಅದರ ಬದಿಗೆ ಸ್ವಲ್ಪ ಕಟ್ಟು ಕೊಡಿರಿ. ಕಟ್ಟು ಕೊಟ್ಟು ನಂತರ ಲೈನಿಂಗನ್ನು ಮೇಲ್ಭಾಗಕ್ಕೆ ತಂದು ಲೈನಿಂಗಿನ ಮೇಲೆ ಸ್ಟಿಚ್ ಮಾಡ್ತಾ ಬನ್ನಿ. ಲೈನಿಂಗಿನ ಬದಿಗೆ ಮೇಲೆ ಉಂಟಲ್ಲ, ಕಾಣ್ತದಲ್ಲ, ಅದೇ ಮೇಲೆ ಸ್ಟಿಚ್ ಮಾಡ್ತಾ ಬನ್ನಿ. ಬದಿಗೆ ಸ್ಟಿಚ್ ಮಾಡ್ತಾ ಬನ್ನಿ. ಬ್ಲೌಸ್ ಬಟ್ಟೆಯನ್ನು ಈ ಕಡೆ ಮಾಡಿ ನಿಮ್ಮ ಎದುರು ಭಾಗಕ್ಕೆ ಲೈನಿಂಗನ್ನು ಇಟ್ಟು ಮೇಲ್ಭಾಗದಿಂದ ಸ್ಟಿಚ್ ಮಾಡ್ತಾ ಬನ್ನಿ. ಆ ಸ್ಟಿಚ್ ಲೈನಿಂಗಿನ ಮೇಲೆ ಬರಬೇಕು. ಇದೇ ಥರ ಸಮಾಧಾನದಿಂದ ಬನ್ನಿ. ಬಂದು ನಂತರ ಹೆಚ್ಚಿನ ನೂಲನ್ನು ಕಟ್ ಮಾಡಿ ತೆಗೆಯಿರಿ. ಮತ್ತು ಅದೇ ರೀತಿ ಲೈನಿಂಗ್ ಬ್ಲೌಸ್ ಮೇಲೆ ಸ್ವಲ್ಪ ಕೈಯಲ್ಲಿ ಅದನ್ನು ಸರಿ ಮಾಡಿ ಎಳೆದು ಇದೇ ಥರ ಎಳೆಯಿರಿ. ಒಂದು ಉಗುರಿನಿಂದ ಸ್ವಲ್ಪ ಮಾರ್ಕ್ ಎಳೆದರೂ ಆಗ್ಬೋದು. ಕರೆಕ್ಟ್ ನಿಲ್ತದೆ ಆಗ ಚೆಂದ. ಒಂದೇ ಥರ ನಿಲ್ತದೆ. ಅದರ ಮೇಲೆ ಈಗ ಒಟ್ಟಿಗೆ ಬದಿಗೆ ಸಪೂರದಿಂದ ಚಿಕ್ಕ ಪಾಯಿಂಟ್ ಇಟ್ಟು ಸ್ಟಿಚ್ ಮಾಡ್ತಾ ಬನ್ನಿ. ಬದಿಗೆ ಸ್ಟಿಚ್ ಮಾಡ್ತಾ ಬನ್ನಿ ಸುತ್ತಳ. ಇದು ಲೈನಿಂಗಿಗೆ ಮೇಲೆ ಅಲ್ಲ, ಬಟ್ಟೆಯ ಮೇಲೆ ಹಾಕಲಿಕ್ಕೆ ಮೇಲ್ಭಾಗದಿಂದ ಕ್ಲೀನಾಗಿ ಸ್ಟಿಚ್ ಮಾಡ್ತಾ ಬನ್ನಿ. ಹೆಚ್ಚಿನ ನೂಲನ್ನು ಕಟ್ ಮಾಡಿ ತೆಗೆಯಿರಿ. ಇದು ಸುಲಭ ರೀತಿ ಅಂದರೆ ಈ ಹಿಂಬದಿ ಪಾಟಿಗೆ ಪಾಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಮೊದಲು ಇದರ ಕಂಕುಳದ ಸುತ್ತಗೂ ಕೂಡ ಲೈನಿಂಗ್ ಮತ್ತು ಬಟ್ಟೆಗೆ ಒಟ್ಟಿಗೆ ಸ್ಟಿಚ್ ಮಾಡ್ತಾ ಬನ್ನಿ. ಅದು ಆಚೆ ಈಚೆ ಬಟ್ಟೆ ಹೋಗಬಾರ್ದಲ್ಲ, ಅದೇ ಆ ಕಟ್ಟಿನ ಮೇಲೆ ಹಾಗೆ ಒಂದೇ ಸಮಾಧಾನದಿಂದ ಬನ್ನಿ. 2 ಬದಿಗೂ ಕೂಡ ಸ್ಟಿಚ್ ಮಾಡಿ. ಮತ್ತು ಬ್ಲೌಸಿನ ಹಿಂಬದಿಯ ಭಾಗಕ್ಕೆ ಅಲ್ಲಿ ಮಾರ್ಜಿನ್ ಹಾಕಿದ್ದೇವಲ್ಲ, ಅಲ್ಲಿ ಬದಿಗೆ ಒಂದು ಸ್ಟಿಚ್ ಮಾಡಿ. ಅದು ಲೈನಿಂಗ್ ಆಚೆ ಈಚೆ ಹೋಗಬಾರ್ದು ಅಂತ ಒಂದು ಹೆಚ್ಚಿದ್ದ ಪೀಸನ್ನು ಬದಿಯಲ್ಲಿ ಮಾರ್ಜಿನ್ಗಿಂತ ಹೆಚ್ಚಿದ್ದ ಪೀಸನ್ನು ಹೆಚ್ಚುವರಿದ ಪೀಸನ್ನು ಕಟ್ ಮಾಡಿರಿ. ಹೆಚ್ಚಿದ್ದದನ್ನು ವೇಸ್ಟ್ ಪೀಸೆಲ್ಲ ಇರ್ತದೆ, ಅದನ್ನು ಕಟ್ ಮಾಡಿ ಒಂದೇ ಥರ ಇಟ್ಟು ನಂತರ ಅಲ್ಲಿ ಹಿಂಬದಿಗೆ ನಡು ಮಧ್ಯದಿಂದ ಈಗ ಅಳತೆ ತೆಗೀರಿ. ಒಂದೇ ಥರ ಅದು ಮಧ್ಯದಿಂದ ಅಳತೆ ನೋಡ್ಕೊಳ್ಳಿ ಎಷ್ಟು ಬರ್ತದೆ ಅಂತ. ಆಗ ನಿಮಗೆ ಗೊತ್ತಾಗ್ತದೆ. ಒಂದು 5 ನಡು ಮಧ್ಯದಿಂದ ಆಚೆ ಕಡೆ 5ಕ್ಕೆ ಒಂದು ಮಾರ್ಕ್ ಹಾಕಿ. 2 ಬದಿಗೂ ಕೂಡ ಒಂದು ಮಾರ್ಕ್ ಹಾಕಿರಿ. 5ಕ್ಕೆ ಹಿಂಬದಿಯ 5ರಿಂದ ಅಲ್ಲಿ ಒಂದು 3-3.5 ಒಳಗೆ ಸಾಕು, ಅಷ್ಟೇ ಸಾಕು. 3 ಸಾಕು. 3-3.5 ಒಂದೇ ಥರ 2 ಬದಿಗೂ ಕೂಡ ಹಾಕಿ ಅದನ್ನು 2 ಬದಿಗೂ ಕೂಡ ಒಂದೊಂದು ಸ್ಟಿಚ್ ಮಾಡಿರಿ. ಸ್ವಲ್ಪ ಹಿಂಬದಿಗೆ 3-3.5 ಒಳಗೆ ಇಟ್ಟರೆ ಸಾಕು. ಅಷ್ಟಕ್ಕೆ 2 ಕಡೆ ಕೂಡ ಸ್ಟಿಚ್ ಮಾಡಿ ಕ್ಲೀನಾಗಿ ಒಂದು ಸ್ಟಿಚ್ ಮಾಡಿರಿ. ಸ್ಟಿಚ್ ಮಾಡಿ ನೂಲದಿದ್ದದನ್ನು ವೇಸ್ಟ್ ಇದ್ದದನ್ನು ತೆಗೆದು ಆಗ ಒಂದೇ ಥರ ನಾವೊಂದು ಪೈಪಿಂಗಿಗೆ ಥರ ಇಡ್ತೇವಲ್ಲ, ಹಿಂಬದಿಗೆ 1.5 ಇಂಚಿನಷ್ಟು ಅಗಲದ ಬಟ್ಟೆಯನ್ನು ಇಟ್ಟು ಸ್ಟಿಚ್ ಮಾಡ್ತಾ ಬನ್ನಿ. ಮೇಲ್ಭಾಗದಿಂದ ಸ್ಟಿಚ್ ಮಾಡ್ತಾ ಬನ್ನಿ. ಹೆಚ್ಚಿದ್ದ ಪೀಸನ್ನು ಕಟ್ ಮಾಡಿ ತೆಗೆಯಿರಿ. ಪುನಃ ಅದನ್ನು
ಮೇಲ್ಭಾಗಕ್ಕೆ ಮತ್ತೊಂದು ಸ್ಟಿಚ್ಚನ್ನು ಹಾಕಿರಿ. ಇದು ಸುಲಭ ರೀತಿಯಲ್ಲಿ ವಿಧಾನ. ಆ ಬಟ್ಟೆಯನ್ನು ನಿಮ್ಮ ಕೈಯಿಂದಲೇ ಈಚೆ ಕಡೆ ತನ್ನಿ, ಒಳಭಾಗಕ್ಕೆ ತಂದು ಒಂದು ಸ್ಟಿಚ್ ಹಾಕಿರಿ. ಅದು ಆ ಸ್ಟಿಚ್ಚನ್ನು ಮತ್ತೆ ತೆಗೆಯುವ. ಎಮ್ಮಿಂಗ್ ಬೇಕಾದರೆ ಎಮ್ಮಿಂಗಿಗೆ ಬೇಕಾದರೆ ಈ ಸ್ಟಿಚ್ಚನ್ನು ಮತ್ತೆ ತೆಗೆದರೆ ಆಯಿತು. ಅಲ್ಲ ನಮಗೆ ಬಟ್ಟೆ ಬೇಕು ಅಂತ ಇದ್ದರೆ. ಕಾಣ್ತದಲ್ಲ. ಹೀಗೆ ಪುನಃ ಒಮ್ಮೆ ನಿಮಗೆ ಡೌಟ್ ಇದ್ದರೆ ಪುನಃ ಒಮ್ಮೆ ತೋರಿಸ್ತೇನೆ ನೋಡಿ. ಸುಲಭ ರೀತಿಯಲ್ಲಿ ಹೀಗೆ ಒಂದು ಸ್ಟಿಚ್ ಮಾಡ್ತಾ ಬನ್ನಿ ಬಟ್ಟೆಯ ಮೇಲೆ. ಪರ್ಫೆಕ್ಟ್ ಆಗಿದೆ. ಹೆಚ್ಚುವರಿ ಅಲ್ಲೆಲ್ಲಿ ನೂಲಿದ್ರೆ ಕಟ್ ಮಾಡಿ ತೆಗೀರಿ. 2 ಕಂಕುಳದ ಭಾಗದಿಂದ ಬಟ್ಟೆ ಹೆಚ್ಚುವರಿ ಲೈನಿಂಗ್ ಬಟ್ಟೆ ಇದ್ದರೆ, ಅಲ್ಲ ನಿಮ್ಮ ಬಟ್ಟೆ ಇದ್ದರೆ, ಬ್ಲೌಸ್ ಬಟ್ಟೆ ಇದ್ದರೆ ಅದನ್ನು ಕಟ್ ಮಾಡಿ ತೆಗೀರಿ. ಕ್ಲೀನಾಗಿ ಇಟ್ಕೊಳ್ಳಿ. ಒಂದೇ ಥರ ಈಗ ನೋಡ್ಕೊಳ್ಳಿ ಎಷ್ಟು ಹೇಗೆ ಬಂತು ಅಂತ. ಕಾಣ್ತದಲ್ಲ ಹೇಗೆ ಉಂಟು ಅಂತ. ಇನ್ನು ನಿಮ್ಮ ಫ್ರಂಟ್ ಪಾರ್ಟನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡ್ಕೊಳ್ಳಿ. ಬಟ್ಟೆ ಪೀಸನ್ನು ಮೊದಲಿಗೆ ಇಟ್ಕೊಳ್ಳಿ. ಅದನಂತರ ಲೈನಿಂಗ್ ಬಟ್ಟೆಯನ್ನು ನಾವು ಆಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಅದೇ ಥರ ಅದರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಇಟ್ಕೊಂಡು ಅದರ ಮೇಲೆ ಸ್ಟಿಚ್ ಮಾಡ್ತಾ ಬನ್ನಿ. ನಿಮಗೆ ಸುಲಭ ರೀತಿಯಲ್ಲಿ ಆಗ್ಬೋದು. ಅದೇ ಥರ ನೆಕ್ ಭಾಗದಿಂದ ಸ್ಟಿಚ್ ಮಾಡಿ. ಹೇಗೆ ಬಟ್ಟೆ ಇಟ್ಟಿದ್ದೇವೆ, ಲೈನಿಂಗ್ ಫುಲ್ ಕಟ್ ಮಾಡಿದ್ದೇವೆ, ಅದೇ ಥರ ಕೆಳಭಾಗದಿಂದ ಕೂಡ ಕಟ್ ಮಾಡ್ತಾ ಇಟ್ಟಿದ್ದೇವಲ್ಲ ಅದನ್ನು ಸ್ಟಿಚ್ ಮಾಡ್ತಾ ಬನ್ನಿ. ಮತ್ತು ಕಂಕುಳ ಭಾಗದಿಂದ ಲೈನಿಂಗ್ ಮತ್ತು ಬಟ್ಟೆ ಮೇಲೆ ಪುನಃ ಒಂದು ಸ್ಟಿಚ್ ಮಾಡಿ. ಇದು ಆಚೆ ಈಚೆ ಹೋಗಬಾರ್ದು ಒಂದೇ ಕಾರಣಕ್ಕೆ. ಈಗ ನಿಮಗೆ ಒಂದೇ ಥರ ಬರ್ತದೆ, 2 ಬಟ್ಟೆ ಕೂಡ ಒಂದೇ ಥರ ಚಂದ ನಿಲ್ತದೆ. ಇದು ಹೀಗೆ ಮಾಡಿದರೆ ನೋಡಿರಿ, ನಿಮಗಿದು ಸುಲಭ ರೀತಿಯಲ್ಲಿ ಕಲಿಬಹುದಾದ ವಿಧಾನ. ಬೇರೆ ಬೇರೆ ಥರದ ವಿಧಾನಗಳಿದೆ, ಅದನ್ನು ಇನ್ನೊಮ್ಮೆ ವಿಡಿಯೋದಲ್ಲಿ ನೋಡ್ತೇವೆ. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಆಗ ನಮಗೂ ಕೂಡ ಒಂದು ವಿಡಿಯೋ ಮಾಡುವ ಅಂತ ಆಗ್ತದೆ. ನೀವು ಸುಲಭ ರೀತಿಯಲ್ಲಿ ಕಲಿಬಹುದು. ಮಧ್ಯದಿಂದ ಕಟ್ ಮಾಡಿರಿ. ಇದು ಫ್ರಂಟ್ ಪಾರ್ಟ್, ಎರಡು ಬದಿಯೂ ಕೂಡ ಫ್ರಂಟ್ ಪಾರ್ಟ್ ಇದ್ದು ಅಲ್ಲಿ ಗೆರೆ ಹಾಕಿದ್ದೇವೆ ಮಾರ್ಜಿನ್. ಇಲ್ಲಿ ಬಾಟಮ್ ವಿಡ್ತ್ ಎಷ್ಟು ಬೇಕು ನಿಮಗೆ ಕಾಣ್ತದಲ್ಲ, ನಾನು ಅದೇ ಗೆರೆ ಹಾಕಿದ್ದಕ್ಕೆ ಒಂದೊಂದು ಸ್ಟಿಚ್ ಮಾಡ್ತಾ ಬನ್ನಿ. ಹೇಗೆಲ್ಲ ಗೆರೆ ಹಾಕಿದ್ದೇವೆ ಅಲ್ಲಿಂದ ಆ ಗೆರೆ ಪಾಯಿಂಟಿಗೆ ತಕ್ಕ ಮಾತ್ರ 1/4 ಇಂಚಷ್ಟರಲ್ಲಿ ಸಾಕಾಗ್ತದೆ. ಕಟ್ ಮಾಡ್ತಾ ಕ್ಲೀನಾಗಿ ಇದೇ ಥರ ಕ್ಲೀನಾಗಿ ಕಟ್ ಮಾಡ್ತಾ ಬನ್ನಿ. ಇದು ಎರಡು ಕೂಡ ಇದೇ ಥರ, 2 ಪಾರ್ಟ್ ಕೂಡ ಬಲಬದಿ ಮತ್ತು ಎಡಬದಿದು 2 ಕೂಡ ಇದೇ ಥರ ಕಟ್ ಮಾಡಿ ಇದೇ ಥರ ಸ್ಟಿಚ್ ಮಾಡಿ. ಗೊತ್ತಾಗ್ಬೋದು ನಿಮಗೆ. ಒಂದೇ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. 2 ಸಮ ಇರಬೇಕು. ಮಾರ್ಕ್ ಮಾಡಿ ಆಗಿದೆ ಅಲ್ಲ, ಅದೇ ಥರದನ್ನು ಸ್ಟಿಚ್ ಮಾಡ್ತಾ ಬನ್ನಿ. ಇದೇ ಥರ ಒಂದೊಂದು ಆಯಿತು. ಇನ್ನು ನೆಕ್ಸ್ಟ್ 2 ಕೂಡ ರೆಡಿಯಾಗಿದೆ. ಇನ್ನು ಬ್ರಾ ಪಟ್ಟಿಗೆ 3 ಪೀಸ್ಗಳು ಬೇಕಾಗ್ತದೆ. 3 ಪೀಸ್ ಕಟ್ ಮಾಡಿ ಇಟ್ಟಿದ್ದೇವೆ. 1 ಬ್ಲೌಸ್ ಪೀಸಿದ್ದು, 2 ಲೈನಿಂಗ್ ಪೀಸಿದ್ದು. ಲೈನಿಂಗ್ ಪೀಸಿದ್ದು ಬಟ್ಟೆ ಮತ್ತು 1 ಬ್ಲೌಸ್ ಪೀಸಿದ್ದು ಬಟ್ಟೆ. 6 ಪೀಸ್ ಉಂಟು. ಅದರಲ್ಲಿ 3 ಪೀಸನ್ನು ಇಡಬೇಕು. ಮಧ್ಯದಕ್ಕೆ ಬ್ಲೌಸ್ ಪೀಸಿದ್ದು, ಮೇಲೆ ಮತ್ತು ಕೆಳಗೆ ಲೈನಿಂಗ್ ಪೀಸನ್ನು ಇಟ್ಕೊಂಡು ಸ್ಟಿಚ್ ಮಾಡಿ. ಬದಿಗೆ ಕ್ರಾಸ್ ಇರುವ ಸೈಡಿಗೆಲ್ಲ ಸ್ಟ್ರೈಟ್ ಇರುವ ಬದಿಗೆ ಸ್ಟಿಚ್ ಮಾಡ್ತಾ ಬನ್ನಿ. 2 ಕೂಡ ಹೆಚ್ಚು ಇದ್ದದ್ದು ಲೈನಿಂಗ್ ಯಾವ ಅಳತೆ ತಗೊಂಡಿದೆ ಅದಕ್ಕಿಂತ ಹೆಚ್ಚಿದ್ದದ್ದನ್ನು ನೀವು ಮಾರ್ಕ್ ಹಾಕಿದ್ದನ್ನು ಹೆಚ್ಚಿದ್ರೆ ಅದನ್ನು ಕಟ್ ಮಾಡಿ ತೆಗೀರಿ. ಮೊದಲಿಗೆ ನೀವು ಯಾವ 2 ಇದ್ದ ಬಟ್ಟೆ ಲೈನಿಂಗ್ ಬಟ್ಟೆ ಮೊದಲಿನ ಮೇಲೆ ಒಂದು ಸ್ಟಿಚ್ ಮಾಡಿ.
ಎರಡು ಇದ್ದ ಬಟ್ಟೆ ಯಾವಾಗಲೂ ನಾವು ಬ್ಲೌಸ್ ಮೇಲೆ ಇಡಲಿಕ್ಕೆ ಲೈನಿಂಗ್ ಮತ್ತು ಬ್ಲೌಸ್ ಪೀಸ್ ಒಂದೇ ಕಡೆ ಒಂದು ಮತ್ತೊಂದು ಸಿಂಗಲ್ ಆಗಿ ಲೈನಿಂಗ್ ಇರಬೇಕಾಗ್ತದೆ. ನೀವು ಈಗ ಬಲಬದಿಗೆ ಒಂದು ನೆಟ್ಟರೆ ಇನ್ನೊಂದನ್ನು ಬ್ಲೌಸ್ ಪೀಸ್ ಇದ್ದು ಬಟ್ಟೆ ಕಾಣ್ತದಲ್ಲ ಅದನ್ನು ಎಡಬದಿಗೆ ಇಡಬೇಕಾಗ್ತದೆ. ಒಂದೇ ಕಡೆಗೆ ಇಡಬಾರ್ದು, ಒಂದು ಬಲಬದಿಗೆ ಒಂದು ಎಡಬದಿಗೆ. ನಿಮಗೆ ಗೊತ್ತಾಗ್ಬೋದು ಈಗ ಹೇಗುಂಟು ಅಂತ. ಅದನ್ನು ಸ್ಟಿಚ್ ಮಾಡ್ತಾ ನಿಮಗೆ ನಾನು ಹೇಳ್ತಾ ಬರ್ತೇನೆ. ಈಗ ನೋಡ್ಕೊಳ್ಳಿ. ಈಗ ಹೀಗೇ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬನ್ನಿ. ಈಗ ಒಂದು ಬಲಬದಿಗೆ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಎಡಬದಿಗೆ ಬೇಕಾಗ್ತದೆ. ಎರಡು ಬದಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇಟ್ಟಿದ್ದೇವೆ. ಯಾವ ಬದಿಗಿದೆ, ಒಂದು ಈ ಬದಿಗಿದೆ, ಒಂದು ಆಚೆ ಬದಿಗೆ, ಒಂದು ಬಲಬದಿಗೆ ಒಂದು ಎಡಬದಿಗೆ ಬ್ಲೌಸ್ ಪೀಸ್ ಇದ್ದು. ಇನ್ನು ನೆಕ್ಸ್ಟ್ ಬ್ಲೌಸು ಪೀಸಿದ್ದು ಮೇಲೆ ಕಾಣ್ತದಲ್ಲ ಅದರ ಮೇಲೆ ನಾವು ಮೇಲೆ ಫಸ್ಟ್ ಸ್ಟಿಚ್ ಮಾಡಿ ಇಟ್ಕೊಂಡದ್ದು ಇದೇ ಥರ ಬದಿಗೆ ಇಟ್ಕೊಂಡು ಒಂದೊಂದು ಸ್ಟಿಚ್ ಮಾಡ್ತಾ ಬನ್ನಿ. ಅದನ್ನು ಅದರ ಮೇಲೆ ಇಟ್ಟು ಈಗ ಸ್ಟಿಚ್ ಮಾಡ್ತಾ ಬನ್ನಿ. ಸ್ಟಿಚ್ ಮಾಡಿ ಕರೆಕ್ಟ್ ನೋಡ್ಕೊಳ್ಳಿ. ಒಂದು ಗೆರೆ ಕೈಯಲ್ಲಿ ನಿಮ್ಮ ಕೈಯಿಂದಲೇ ಒಂದು ಉಗುರಿನಿಂದ ಈಗ ಸ್ವಲ್ಪ ಅಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ. ಈಗ ಹೇಳಿದರೆ ಸಾಕಾಗ್ಬೋದು, ಕರೆಕ್ಟ್ ಆಗ್ತದೆ. ಅದನ್ನು ನೆಕ್ಸ್ಟ್ ಎರಡು ಕೂಡ ಅದೇ ಥರ ಮಾಡ್ಕೋಬೇಕು. ನೆಕ್ಸ್ಟ್ ಇದೇ ಥರ ಮಡ್ಚ್ಕೊಳ್ಳಿ. ಮಡಚಿ ಹಾಗೆ ಮಡಚಿದ ನಂತರ ಈ ಬದಿ ಯಾವುದು ಬ್ರಾಪಟ್ಟಿಯ ಬದಿ ಮತ್ತು ಪುನಃ ನೋಡ್ಕೊಳ್ಳಿ. ಎರಡು ಕೂಡ ಹೀಗೆ ಮಾಡಿ ಕಾಣ್ಬೋದು ನಿಮಗೆ. ಕರೆಕ್ಟ್ ಇದೇ ಥರದ ಆ ಸ್ಟಿಚ್ಚಿಂದ ಈಚೆ ಬರಬೇಕು. ಈ ಸ್ಟಿಚ್ಚಿಗೆ ಕರೆಕ್ಟಾಗಿ ಒಂದೇ ಥರ ಹೀಗೆ ಇಟ್ಕೊಳ್ಳಿ. ಇಟ್ಕೊಂಡು ಅದರ ಮೇಲೆ ಎರಡರ ಮೇಲೆ ಒಟ್ಟಿಗೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಒಮ್ಮೆ ಇಟ್ಕೊಳ್ಳಿ. ನೋಡಿ ನಿಮಗೆ ಗೊತ್ತಾಗ್ಬೋದು ಹೇಗೆ ಉಂಟು ಅಂತ. ಕಾಣ್ತದಲ್ಲ ನೋಡಿ, ಇದೇ ಥರ. ಇದು ಒಂದೇ ಥರ ಅಲ್ಲ, ಬೇರೆ ಬೇರೆ ಥರ ಕೂಡ ಇದೆ. ನಾನು ಇದೊಂದು ಸುಲಭದಲ್ಲಿ ಮಾಡುವ ವಿಧಾನವನ್ನು ತೋರಿಸಿದ್ದು. ಎಲ್ಲರಿಗೂ ಒಂದೇ ಥರ ಆಗಲಿಕ್ಕಿಲ್ಲ. ಮೊದಲು ಕಲಿಯುವಾಗ ಸ್ವಲ್ಪ ಕಷ್ಟ ಕೂಡ ಆಗ್ಬೋದು. ನೋಡ್ಕೊಳ್ಳಿ. ಅದನ್ನು ನಾವೆಂತ ಮಾಡಬೇಕು ಈಗ ಅಂದರೆ ಬಟ್ಟೆ ಒಳಗಿಂದ ಮೇಲ್ಭಾಗದಿಂದ ಬಟ್ಟೆ ಕಾಣ್ತದೆ ಅದನ್ನು ಹೀಗೆ ಹೇಳಿದರೆ ಆಯಿತು. ಎಳೆದಾಗ ಹೀಗೆ ಬರ್ತದೆ ಸುಲಭ ರೀತಿಯಲ್ಲಿ. ಅದರ ಮೇಲೆ ಒಂದು ಸ್ಟಿಚ್ ಮಾಡಿ. ಸುಲಭ ರೀತಿಯಲ್ಲಿ ಕೈಯಲ್ಲಿ ಎಳೆದು ಒಂದು ಸ್ಟಿಚ್ ಮಾಡ್ತಾ ಬನ್ನಿ. ಅದು ನಿಮಗೆ ಗೊತ್ತಾಗ್ಬೋದು ಹೇಗೆ ಆಗ್ತದೆ ಅಂತ. ಅದರ ಮೇಲೆ ಸ್ಟಿಚ್ ಮಾಡ್ತಾ ಬನ್ನಿ. ಕಾಣ್ತದ? ಕ್ಲಿಯರಿಂಗ್ಸ್ ಆಯ್ತಲ್ಲ. ಇನ್ನೊಂದು ಎರಡು ಬದಿ ಕೂಡ ಆಯಿತು. ಎರಡು ಬದಿನ ಹಾಗೆ ಬಿಟ್ಟು ಇನ್ನು ನಾವು ಒಂದು ಉಕ್ಸ್ ಪಟ್ಟಿ ಮತ್ತು ಖಾಜಾ ಪಟ್ಟಿ ಎರಡು ಪಟ್ಟಿ ಇಡಬೇಕಾಗ್ತದೆ. ಮೊದಲಿಗೆ ಯಾವುದು ಇಟ್ಕೋಬೇಕು ಯಾವುದು ಇಟ್ಕೋಬಾರ್ದು ತೋರಿಸ್ತೇವೆ ನಾವು. ಇದು ಯಾವ ಬದಿಗೆ ಬರ್ತದೆ, ಎಡಬದಿಗೆ ಯಾವುದು ಬಲಬದಿಗೆ ಯಾವುದು ಅಂತ. ನಾವು ಎಡಬದಿಗೆ ಖಾಜಾ ಪಟ್ಟಿ ಇಟ್ಕೋಬೇಕು. ಎಡಬದಿ ಬ್ಲೌಸ್ ಇದು. ಯಾವಾಗ ನಾವು ಈಗ ನಿಮಗೆ ಅಲ್ಲಿ ಕಾಣ್ಬೋದು, ಬಲಬದಿಯಿಂದ ಕಾಣ್ಬೋದು, ಅದು ಎಡಬದಿದ್ದು ಬ್ಲೌಸು. ಖಾಜಾ ಪಟ್ಟಿ ಇಡುವಾಗ ಯಾವಾಗಲೂ ಮೇಲ್ಭಾಗದಿಂದ ಇಡಬಾರ್ದು, ಒಳಭಾಗದಿಂದ ಲೈನಿಂಗ್ ಭಾಗದಿಂದ ಮೇಲ್ಭಾಗಕ್ಕೆ ತರಬೇಕಾಗ್ತದೆ. ಅದನ್ನು ಲೈನಿಂಗ್ನ ಮೇಲೆ ಇಟ್ಟು ಅದರ ಮೇಲೆ ಒಂದು ಸ್ಟಿಚ್ ಮಾಡಿ. ಲೈನಿಂಗ್ನ ಮೇಲೆ ಮೊದಲೇ ಇಟ್ಟು ಸ್ಟಿಚ್ ಮಾಡಬೇಕು. ಈ ಥರ ಒಂದು ಸ್ಟಿಚ್ ಮಾಡ್ಕೊಳ್ಳಿ. ಕರೆಕ್ಟ್ ಆಯಿತಾ? ಹೀಗೆ ಒಂದು ಸ್ಟಿಚ್ ಮಾಡಿದ ನಂತರ ಕೆಳಗೆ ಸ್ವಲ್ಪ ಹೆಚ್ಚು ಪೀಸ್ ತೆಗೊಳ್ಬೇಕಾಗ್ತದೆ. ತುಂಬ ಬೇಡ, ಹೆಚ್ಚು ಸ್ವಲ್ಪ. ಅದನ್ನು ಒಳಭಾಗಕ್ಕೆ ಹೀಗೆ ಮಡಚ್ಕೊಳ್ಳಿ. ಒಳಭಾಗಕ್ಕೆ ಮಡಚಿಕೊಂಡು ಒಳಭಾಗದಿಂದ ನಮಗೆ ಎಷ್ಟು ಬೇಕಾಗ್ತದೆ, 1 ಇಂಚ 3/4 ಇಂಚ ಅಷ್ಟು ನಮಗೆ ಫುಲ್ಲು ಒಳಗೆ ತರಬಾರ್ದು. ಖಾಜಾ ಪಟ್ಟಿ ಫುಲ್ ಒಳಗೆ ತರಲಿಕ್ಕಿಲ್ಲ, ಉಕ್ಸ್ ಪಟ್ಟಿ ಮಾತ್ರ ಫುಲ್ ಒಳಗೆ ತರಲಿಕ್ಕೆ. ಖಾಜಾ ಪಟ್ಟಿ ಆದರೆ ಸ್ವಲ್ಪ ನಮಗೆ 1 3/4 ಇಂಚಷ್ಟು ಹೊರಗಿನಿಂದ ಇಟ್ಕೋಬೇಕು. ಆದ ನಂತರ ಇನ್ನೊಂದು ಸ್ಟಿಚ್ ಮಧ್ಯಭಾಗಕ್ಕೆ ಕಾಣ್ತದಲ್ಲ, ಅದೇ ಥರ ಇಟ್ಕೊಳ್ಳಿ. ಕಾಣ್ಬೋದು ನಿಮಗೆ. ಚುದ್ದದ ನೂಲನ್ನೆಲ್ಲ ಹೀಗೆ ಕಟ್ ಮಾಡ್ತಾ ಬನ್ನಿ. ಕಾಣ್ಬೋದು ನೆಕ್ ಥರ ಇಲ್ಲಿ ಹೇಗೆ ಉಂಟು ಅಂತ.
ಅದೇ ಥರ ಇನ್ನೂ ಒಂದು ಕಾಜಾ ಪಟ್ಟಿ, ಉಕ್ಸ್ ಪಟ್ಟಿ ಕೂಡ ಅದೇ ಥರ ರೆಡಿ ಮಾಡಿ. ಉಕ್ಸ್ ಪಟ್ಟಿ ಯಾವಾಗಲೂ ಮೇಲ್ಭಾಗದಿಂದ ಇಡಬೇಕು. ಕಾಜಾ ಪಟ್ಟಿ ಒಳಭಾಗದಿಂದ ಇದ್ದರೆ ಉಕ್ಸ್ ಪಟ್ಟಿಗೆ ಯಾವಾಗಲೂ ಮೇಲ್ಭಾಗದಿಂದ ಲೈನಿಂಗ್ ಪೀಸನ್ನು ಒಳಭಾಗಕ್ಕೆ ತಗೊಂಡು ನೋಡಿ ಹೋಗ್ಬೇಕಾಗ್ತದೆ. ಇದನ್ನು ಕರೆಕ್ಟು ನೋಡಿ, ನಿಮಗೆ ಗೊತ್ತಾಗ್ಬೋದು ಯಾವ ಥರ ಉಂಟು ಅಂತ. ಒಳಭಾಗಕ್ಕೆ ತಗೊಂಡು ಹೋಗಬೇಕಾಗ್ತದೆ. ಇದು ಹೆಚ್ಚಿದ್ದ ಪೀಸನ್ನು ಸ್ವಲ್ಪ ನಮಗೆ ಒಂದೆಷ್ಟು ಬೇಕಾಗ್ತದೆ ಇನ್ನಲ್ಲಿ ಮೇಲೆ ಒಂದು ಸ್ಟಿಚ್ ಮಾಡ್ತಾ ಬನ್ನಿ. ಮೇಲ್ಭಾಗದಿಂದ ಒಂದು ಸ್ಟಿಚ್ ಮಾಡಿಕೊಂಡು ಇದನ್ನು ನಾವು ಒಳಭಾಗಕ್ಕೆ ತಗೊಂಡು ಹೋಗಬೇಕಾಗ್ತದೆ. ಹೇಗೆ ಸ್ವಲ್ಪ ಮಡಚಿ ಒಳಭಾಗಕ್ಕೆ ಅದನ್ನು ಎಲ್ಲ ಕೂಡ ಅಷ್ಟು ಕೂಡ ಕಾಜಾ ಪಟ್ಟಿ ಥರ ಅಲ್ಲ, ಇದನ್ನು ಎಲ್ಲ ಪಟ್ಟಿ ಥರ ಹಾಗೆಯೇ ಇಟ್ಕೋಬೇಕಾಗ್ತದೆ. ಎಲ್ಲ ಹೀಗೆ ಮಡಚಿ ಫುಲ್ಲು ಕಂಪ್ಲೀಟ್ ಆಯಿತು. ಒಳಗೆ ಮಡಚಿ ಒಂದು ಸ್ಟಿಚ್ ಮಾಡಿದರೆ ಆಯಿತು. ಇದು ನಿಮಗೆ ಸುಲಭ ರೀತಿಯಲ್ಲಿ ಮಾಡ್ಬೋದು. ನೆಕ್ ಥರ ಅಲ್ಲಿ ಮೇಲೆ ಕಾಣ್ತದಲ್ಲ, ಅಲ್ಲಿ ಹೆಚ್ಚು ಇದ್ದ ಎಷ್ಟು ನಾವು 6ವರೆಗೆ ಪೀಸ್ಗೆ ಇಟ್ಟಿದ್ದೇವೆ. ನಾವೀಗ ಪೀಸ್ ಕಾಜಾ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಇಟ್ಟಾಗ ಸ್ವಲ್ಪ ಬಟ್ಟೆ ಹೆಚ್ಚು ಬಂದರೆ ಅದನ್ನು ಕಟ್ ಮಾಡಿ ತೆಗೀರಿ. ಒಂದು ಅಳತೆ ಬೇಕಾದರೆ ತಗೊಳ್ಳಿ ಎಷ್ಟು ಉಂಟು. ನೆಕ್ಸ್ಟು ಈಗ ಎಂತ ಇಡಬೇಕು, ಕ್ರಾಸ್ ಪೀಸ್ ಬ್ಯಾಕ್ ಪಟ್ಟಿಗೆ ಬೇಡ, ಬ್ಯಾಕ್ ಪಾರ್ಟಿಗೆ ಬೇಡ. ನಾವು ಒಳಗಿಂದ ಲೈನಿಂಗಿಂದವೇ ಮಡಚಿದ್ದು. ಈಗ ಫ್ರಂಟ್ ಪಾರ್ಟಿಗೆ ಮಾತ್ರ ನಾವು ಇಟ್ಕೋಬೇಕಾಗ್ತದೆ ಕ್ರಾಸ್ ಪೀಸನ್ನು ಹೇಗೆ ಇಟ್ಟು ಸ್ಟಿಚ್ ಮಾಡೋದು ನೋಡಿ, ಅಲ್ಲಿ ಕಾಣ್ಬೋದು ನಿಮಗೆ ಹೇಗೆ ಇಡ್ತಾ ಇದ್ದೇವೆ ಅಂತ. ಇದೇ ಥರ ಒಂದು ಬದಿಯಿಂದ ಮತ್ತೊಂದು ಬದಿಗೆ, ಒಂದು ಬದಿಯಿಂದ ಕ್ರಾಸನ್ನು ಇನ್ನೊಂದು ಬದಿಗೆ ಇಟ್ಟು ಸ್ಟಿಚ್ ಮಾಡ್ತಾ ಬನ್ನಿ. ಇದೇ ಥರ ನೋಡ್ಕೋಬೇಕು. ಇಲ್ಲಿ ಯಾವಾಗ ಇಟ್ಕೋಬೇಕು ಎಂತ, ಯಾವಾಗ ಯಾವ ಲೈನಿಂದ ಇಟ್ಕೋಬೇಕು ಅಂತೆಲ್ಲ ಕಾಣ್ತದೆ ನಿಮಗೆ ಸುಲಭ ರೀತಿಯಲ್ಲಿ. ಎರಡು ಮಡಚ್ಕೊಳ್ಳಿ, ಎರಡು ಭಾಗದಿಂದ ಮಡಚಿಕೊಂಡು ಈ ಥರ ಸುಲಭ ರೀತಿಯಲ್ಲಿ ಒಂದು ಸ್ಟಿಚ್ ಮಾಡ್ತಾ ಬನ್ನಿ. ಮೇಲ್ಭಾಗದಿಂದ ಸ್ಟಿಚ್ ಮಾಡಬೇಕಾಗ್ತದೆ. ಇದೇ ಥರ ಮೇಲ್ಭಾಗದಿಂದ ಸ್ಟಿಚ್ ಮಾಡ್ತಾ ಬನ್ನಿ. ಅಲ್ಲಿಂದ ಪುನಃ ಹಾಲನ್ನು ಒಳಭಾಗಕ್ಕೆ ತಂದು ಇನ್ನೊಂದು ಸ್ಟಿಚ್ ಮಾಡ್ತೀವಿ. ಬಟ್ಟೆಯ ಮೇಲೆ ತರಬಾರ್ದು, ಯಾವಾಗಲೂ ಬಟ್ಟೆ ಹೊರಗಿನಿಂದ ತಗೊಂಡು ಅದರ ಮೇಲೆ ಒಂದು ಸ್ಟಿಚ್ ಮಾಡ್ತಾ ಬರಬೇಕು. ಎರಡಕ್ಕೂ ಕೂಡ ಅದೇ ಥರ ಇಟ್ಟು ಸ್ಟಿಚ್ ಮಾಡ್ತಾ ಬನ್ನಿ. ಅದೇ ಥರ ಮಡಚ್ಕೊಳ್ಳಿ, ಹೇಗೆ ಉಂಟು ಕಾಣ್ತದಲ್ಲ, ಇದೇ ಥರ ಮಡಚ್ಕೊಂಡು ಅದರ ಮೇಲೆ ಒಂದು ಸ್ಟಿಚ್ ಮಾಡ್ತಾ ಬನ್ನಿ. ಇದೇ ಥರ ಸಮಾಧಾನದಿಂದ ಕರೆಕ್ಟ್ ಆಗ್ತದೆ. ಆಗ ನೋಡ್ಕೊಳ್ಳಿ. ಇದೇ ಥರ ಹೆಚ್ಚಿದ್ದ ಬಟ್ಟೆಗಳನ್ನು ತೆಗೆದು ಪುನಃ ಅದನ್ನು ಮೇಲ್ಭಾಗದಿಂದ ಸ್ಟಿಚ್ ಮಾಡ್ತಾ ಬನ್ನಿ. ಅದನ್ನು ಬಟ್ಟೆಯ ಮೇಲೆ ತರಬಾರ್ದು, ಯಾವಾಗಲೂ ಕ್ರಾಸ್ ಪೀಸ್ ಆಚೆ ಕಡೆ ನಿಮ್ಮ ಹೊರಗೆ ಭಾಗಕ್ಕೆ ಇರಬೇಕು. ಅದು ಯಾವಾಗಲೂ ಹೆಚ್ಚಿದ್ದ ಪೀಸ್ಗಳನ್ನು ಕಟ್ ಮಾಡಿ ತೆಗೀರಿ. ಈಗ ಎರಡು ಕೂಡ ಪರ್ಫೆಕ್ಟ್ ಆಯಿತು. ನೋಡ್ಕೊಳ್ಳಿ ಯಾವ ರೀತಿ ಕಾಣ್ತದೆ, ಯಾವ ಥರ ಆಗಿದೆ ಅಂತ. ಇದನ್ನು ಅದಕ್ಕೆ ಇನ್ನೊಂದು ಅಟ್ಯಾಚ್ ಮಾಡಬೇಕಲ್ಲ, ಯಾವ ಥರ ಮಾಡಬೇಕು. ಬ್ಯಾಕ್ ಪಾರ್ಟಿಗೆ ನಾವು ಕ್ರಾಸ್ ಪೀಸ್ ಇಡಲಿಲ್ಲ, ಲೈನಿಂಗಿನವೇ ಮಡಿಸಿ ಇಟ್ಕೊಂಡದ್ದು. ಈಗ ನೋಡ್ಕೊಳ್ಳಿ, ಈ ಬಟ್ಟೆಯನ್ನು ಅದರ ಮೇಲೆ ಇಟ್ಕೊಂಡು ಒಳಭಾಗದಿಂದ ಸ್ಟಿಚ್ ಮಾಡಬೇಕು. ಮೇಲೆ ಭುಜವನ್ನು ಮೂರು ಸ್ಟಿಚ್ ಆದರೂ ಹಾಕಿ, ಗೊತ್ತಾಗ್ಬೋದು ನಿಮಗೆ ಮೇಲೆ ಭುಜದಿಂದ ಎಷ್ಟೊಂದಿಷ್ಟು ಅಂತ. ನಾವು ಕ್ರಾಸ್ ಪೀಸ್ ಇಟ್ಟ ಪೀಸನ್ನು ಬ್ಲೌಸಿನ ಬ್ಯಾಕ್ ಪಾರ್ಟಿಗೆ ಮಡಚ್ಕೊಳ್ಬೇಕಾಗ್ತದೆ. ಮಡಚಿಕೊಂಡು 2 ಅಥವಾ 3 ಸ್ಟಿಚ್ ಹಾಕಿದರೆ ಸಾಕು. ಇದೇ ಥರ ನಿಲ್ತದೆ. ಆಗ ಹೆಚ್ಚಿದ ಪೀಸನ್ನು ಕಟ್ ಮಾಡಿ ನೋಡ್ಕೊಳ್ಳಿ. ಲೈನಿಂಗಿನ ಪೀಸ್ ಹೇಗೆ ಬರ್ತದೆ, ಕ್ರಾಸ್ ಪೀಸ್ ಇಟ್ಟದ್ದು ಹೇಗೆ ತೆಗಿಬೋದು ಕಾಣ್ತದಲ್ಲ. ಈ ಕ್ರಾಸ್ ಪೀಸನ್ನು ಹಾಗೆ ಒಳಗಿಂದ ತೆಗೆದ್ರೆ ಆಯಿತು. ಬ್ಯಾಕ್ ಪಾರ್ಟಿಗೆ ಕ್ರಾಸ್ ಪೀಸ್ ಇಡಲಿಲ್ಲ, ಫ್ರಂಟ್ ಪಾರ್ಟಿಗೆ ಮಾತ್ರ ಇಟ್ಟದ್ದು. ಇನ್ನು ನಿಮಗೆ
ಯಾವುದನ್ನು ಇನ್ನು ಕೈ ಇಡುವುದು ಯಾವ ವಿಧಾನದಲ್ಲಿ ಇಡಬೇಕು ನೋಡಿಕೊಳ್ಳಿ. ಬ್ಲೌಸ್ ಪೀಸಿದ್ದು ಮತ್ತು ಲೈನಿಂಗ್ ಪೀಸ್ ಎರಡೂ ಕೂಡ ಉಂಟು. ಬ್ಲೌಸ್ ಪೀಸಿನ ಮೇಲೆ ಲೈನಿಂಗ್ ಇಡ್ಬೋದು. ಲೈನಿಂಗ್ ಪೀಸನ್ನು ಬ್ಲೌಸ್ ಪೀಸಿನ ಮೇಲ್ಭಾಗದಿಂದ ಲೈನಿಂಗ್ ಪೀಸನ್ನು ಇದು ಮೇಲ್ಭಾಗ, ಈ ಲೈನಿಂಗ್ ಪೀಸನ್ನು ಹೀಗೆ ಇಟ್ಕೊಳ್ಳಿ. ಮಾರ್ಜಿನಿಗೆ ಬಿಟ್ಟದ್ದಲ್ಲ, ಕರೆಕ್ಟಾಗಿ ಒಂದು ಸ್ಟಿಚ್ ಮಾಡ್ತಾ ಬನ್ನಿ. ಬದಿ ಕೆಳಭಾಗದಿಂದ, ಕೈಯ ಕೆಳಭಾಗದಿಂದ ಸ್ಟಿಚ್ ಮಾಡ್ತಾ ಬನ್ನಿ. ಮತ್ತು ನಂತರ ಲೈನಿಂಗಿನ ಆಚೆ ಈಚೆ ಮಾಡಿ ಅದರ ಲೈನಿಂಗಿನ ಮೇಲೆಗೆ ಇನ್ನೊಂದು ಸ್ಟಿಚ್ ಮಾಡ್ತಾ ಬನ್ನಿ. ಇದೇ ಥರ ಮಾಡ್ತಾ ಬಂದರೆ ನಿಮಗೆ ಎರಡೂ ಕೈಗಳನ್ನು ಕೂಡ ಇದೇ ಥರ ಒಂದೇ ಥರ ಮಾಡಬೇಕಾಗ್ತದೆ. ಮಾಡೋದಕ್ಕಿಂತ ಮೊದಲು ನಾನು ಕೈ ಕಟ್ ಮಾಡಿಟ್ಟಿದ್ದೇವೆ ಅಲ್ಲ, ಅದರಲ್ಲಿ ಫ್ರಂಟ್ ಪಾರ್ಟಿಂದ ಸ್ವಲ್ಪ ಒಂದು ಅರ್ಧ ಇಂಚು ತೆಗೆದಿದ್ದೇವೆ. ಅದು ಒಂದು ಬಲ ಭಾಗಕ್ಕೆ ಬರಬೇಕು, ಒಂದು ಎಡ ಭಾಗಕ್ಕೆ ಬರಬೇಕಾಗ್ತದೆ. ಸುತ್ತದಿಂದ ಒಂದು ಸ್ಟಿಚ್ ಮಾಡ್ತಾ ಬನ್ನಿ. ಲೈನಿಂಗ್ ಆಚೆ ಈಚೆ ಹೋಗದಾಗೆ ಸುತ್ತಲೂ ಹೀಗೆ ಮಾಡ್ತಾ ಬನ್ನಿ. ಲೈನಿಂಗ್ ಕರೆಕ್ಟ್ ನಿಲ್ತದೆ. ಅರ್ಧ ಇಂಚು ಸ್ವಲ್ಪ ಸ್ಟಿಚ್ ಮಾಡಿ ತೆಗಿಬೇಕಾಗ್ತದೆ. ಅಲ್ಲಿ ಹೆಚ್ಚುವರಿದ್ದ ಪೀಸನ್ನೆಲ್ಲ ತೆಗೀರಿ ಕ್ಲೀನಾಗಿ. ಲೈನಿಂಗಿನಿಂದ ಹೆಚ್ಚಿದ ಪೀಸನ್ನು ತೆಗೆದ್ರೆ ಆಯಿತು. ಹೇಗೆ ಕಟ್ ಮಾಡಿಟ್ಟಿದ್ದೇವೆ ಅದೇ ಥರ ಬಂದು ಕಾಣ್ತದಲ್ಲ, ಹೇಗೆ ಉಂಟು, ಪರ್ಫೆಕ್ಟ್ ಆಯಿತು. ಈಗ ನೋಡಿ ಹೇಗೆ ಆಯಿತು ಅಂತ ಕಾಣ್ಬೋದು ನಿಮಗೆ. ಈಗ ಇನ್ನೊಂದು ಕೈಯನ್ನು ಅಟ್ಯಾಚ್ ಮಾಡ್ತೇವೆ. ಎರಡು ಕೂಡ ಒಂದೇ ಥರ ಆಗಿದೆ. ಇನ್ನು ಬ್ಲೌಸ್ಗೆ ಹೇಗೆ ಇಡಬೇಕು, ಯಾವ ಬದಿಯಿಂದ ಇಡಬೇಕು, ಬಲಭಾಗಕ್ಕೆ ಯಾವುದು ಬರಬೇಕಾಗ್ತದೆ, ಎಡಭಾಗಕ್ಕೆ ಯಾವುದು ಬರಬೇಕಾಗ್ತದೆ. ಬ್ಲೌಸ್ ಪೀಸ್ ಸ್ಟಿಚ್ ಮಾಡಿ ರೆಡಿ ಮಾಡಿಟ್ಟಿದ್ದೇವೆ ಅಲ್ಲ, ಅದನ್ನು ಮಧ್ಯಭಾಗಕ್ಕೆ, ಬ್ಲೌಸನ್ನು ಕೂಡ ಮಧ್ಯಭಾಗದಿಂದ ಮಡಚಿ ನೋಡಿಕೊಳ್ಳಿ. ಕೈಯನ್ನು ಒಂದೇ ಥರ ಮಧ್ಯಭಾಗ, ಭುಜದ ಮಧ್ಯಭಾಗಕ್ಕೆ ಬರಬೇಕಾಗ್ತದೆ. ಬ್ಲೌಸ್ ಕೈದು ಮಧ್ಯಭಾಗ ನೋಡ್ಕೊಳ್ಳಿ ಹೇಗೆ ಸ್ಟಿಚ್ ಮಾಡ್ತಾ ಬಂದಿದ್ದೇವೆ ಅಂತ. ಇದೇ ಥರ ಸುಲಭ ರೀತಿಯಲ್ಲಿ ಸ್ಟಿಚ್ ಮಾಡ್ಬೋದು. ಹೀಗೆ ಕಾಣ್ತದಲ್ಲ, ಒಂದೇ ಥರ ಆಗಿದೆ. ಕೈ ಎರಡು ಬದಿಗೂ ಕೂಡ ಅದೇ ಥರ ಒಂದೇ ಥರ ಇಡಬೇಕಾಗ್ತದೆ. ನೋಡ್ಕೊಳ್ಳಿ ಹೇಗೆ. ಇನ್ನೊಂದು ಕೈಯನ್ನು ತೋರಿಸ್ತೇವೆ. ಬ್ಲೌಸಿನ ಕೈ ಮಧ್ಯಭಾಗಕ್ಕೆ ಇಟ್ಕೊಳ್ಳಿ. ಮಧ್ಯದಿಂದ ಸ್ವಲ್ಪ ತೆಗೀರಿ, ನಿಮ್ಗೆ ಗೊತ್ತಾಗದೆ ಒಂದು ಚಾಕಲ್ಲಿ ಒಂದು ಗೆರೆ ಹಾಕಿರಿ ಮಧ್ಯಭಾಗದಿಂದ. ಅಲ್ಲಿ ಸ್ವಲ್ಪ ಅರ್ಧ ಇಂಚಿ ತೆಗೆದದ್ದು ಪೀಸ್, ಅದು ಎಡದ ಕೈಯಾದ ಎಡಭಾಗಕ್ಕೆ, ಬಲಭಾಗದ್ದು ಬಲಭಾಗಕ್ಕೆ ಇಡಬೇಕಾಗ್ತದೆ. ಮಧ್ಯದಿಂದ ಇಟ್ಟು, ನಿಮಗೆ ಮೊದಲಿನದಲ್ಲಿ ಬದಿಯಿಂದ ಇಟ್ಟಿದ್ದೇವೆ, ಇದು ಮಧ್ಯದಿಂದ ಬೇಕಾದರೆ ಮಧ್ಯದಿಂದ ಇಡ್ಬೋದು, ಯಾವ ಕಡೆ ಇಟ್ಟು ಕೂಡ ಸ್ಟಿಚ್ ಮಾಡ್ಬೋದು. ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ಟಿಚ್ ಮಾಡುವ ವಿಧಾನ ಹೇಗೆ ಅಂತ. ಇದೇ ಥರ ಸ್ಟಿಚ್ ಮಾಡಿದ್ರೆ ಎರಡು ಬದಿ ಕೂಡ ಕರೆಕ್ಟ್ ಬರ್ತದೆ. ನೋಡ್ಕೊಳ್ಳಿ ಯಾವ ಥರ ಉಂಟು, ಯಾವ ಥರ ಕಾಣ್ತದೆ ಅಂತ. ಹಾಗೆ ಸ್ವಲ್ಪ ಕೈಯಿಂದ ಎಳೆದುಕೊಳ್ಳಿ. ಕರೆಕ್ಟಾಗಿದೆ. ಯಾವುದು ಅಳತೆ ಉಂಟು ಅದೇ ಅಳತೆ ಥರ ಬಂದಿದೆ. ಎಳೆದಾಗ ನಮಗೆ ಒಂದೇ ಥರ ಕಾಣ್ಬೋದು. ನಿಮಗೆ ಸುಲಭದ ರೀತಿಯಲ್ಲಿ ಇದನ್ನು ಮನೆಯಲ್ಲಿ ಸ್ಟಿಚ್ ಮಾಡ್ಬೋದು. ಮಿಷನ್ ಇದ್ದರೆ ಮನೆಯಲ್ಲೇ ಸ್ಟಿಚ್ ಮಾಡ್ಬೋದು. ಯಾವ ರೀತಿಯಲ್ಲಿ ಕಟ್ಟಿಂಗ್ ಸುಲಭದಲ್ಲಿ ಮಾಡ್ಬೋದು. ಇನ್ನು ಮಾರ್ಜಿನ್ ಯಾವುದು ನಾವು ಅದನ್ನು ಯಾವುದು ನಮಗೆ ಅಳತೆ ಬೇಕು, ಬ್ಲೌಸ್ ಬೇಕು, ಆ ಅಳತೆ ನೋಡ್ಕೊಳ್ಳಿ. ಬೇಕಾದ್ರೆ ಒಂದು ಅಳತೆ ಹಿಂಬದಿಯ ಕೆಳಭಾಗದ್ದು ಎಷ್ಟು ನಮಗೆ ಸೊಂಟ ಬದಿ ಕೆಳಗೆ ಬೇಕು, ಫಿಟ್ಟಿಂಗ್ ಆಗಬೇಕು, ಒಂದು 16 ಇರ್ಬೋದು ಸುತ್ತಳತೆಯಲ್ಲಿ. ನಮಗೆ ಸುತ್ತಳತೆ ಬೇಡ, ಅದು ಬ್ಯಾಕಿಂದ ಬಂದದ್ದು. ಸುತ್ತಳತೆ ಹತ್ರ
38 ಆಗಿರ್ಬೋದು. ಈಗ ನನಗೆ 16 ಬ್ಯಾಕ್ಸ್ ಪಾರ್ಟ್ ಸಿಕ್ಕಿದರೆ ಬ್ಲೌಸಿಂದ 16ಕ್ಕೆ ಒಂದು ಸ್ಟಿಚ್ ಹಾಕಿ ಮಧ್ಯದಿಂದ ಆಚೆ ಈಚೆ 8 ಆಗ್ತದೆ, 16 ಆಗ್ತದೆ. ಇನ್ನು ಕೈ ಮತ್ತು ಎದೆ ಸುತ್ತಳತೆ 9-9.5 ಒಳಗೆ ಇರ್ಬೋದು. ಇದು ನಾವು ಮೇಲ್ಭಾಗದಿಂದಲ್ಲ ಒಳಭಾಗದಿಂದ ನೋಡ್ಕೋಬೇಕಾಗ್ತದೆ. ಆಗಾಗಲೇ ಮಾರ್ಜಿನ್ ಗೆರೆ ಹಾಕಿದ್ದೇವೆ. ಬ್ಲೌಸಿದ್ದು ಅಳತೆ ತೆಗೆದು ಎಷ್ಟು ಫಿಟ್ಟಿಂಗ್ ಬೇಕಾಗ್ಬೋದು ಅಂತ ಒಮ್ಮೆ ನೋಡಿ. ಆ ಬ್ಲೌಸ್ ಇದು ಎಷ್ಟು ಫಿಟ್ಟಿಂಗ್ ಉಂಟು ಎಷ್ಟು ಉಂಟು ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಿರ್ಬೋದು. ಆಗ ಕನ್ಫ್ಯೂಸ್ ಬೇಡ. ಬರೆದಿದ್ದೀರಿ ಇದ್ದರೂ ಒಮ್ಮೆ ನೋಡ್ಕೊಳ್ಳಿ. ಡೌಟ್ ಇದ್ದರೆ ಎಲ್ಲಿಂದ ಒಳಭಾಗದಿಂದ ಇಲ್ಲಿಗೆ ಎಷ್ಟುಂಟು ಸ್ಟಿಚ್ ಹಾಕಿದ್ದೇವಲ್ಲ ಅಲ್ಲಿಗೆ ನೋಡ್ಕೊಳ್ಳಿ. ಇಲ್ಲದ್ರೆ ಅದು ಬೇಡ ನನಗೆ ಮೇಲ್ಭಾಗದಿಂದ ನೋಡ್ತಿದ್ರೆ ಮೇಲ್ಭಾಗದಿಂದ ಕೂಡ ಹಾಗೆಯೇ ನೋಡ್ಕೊಳ್ಳಿ. ಹೇಗಾದರೂ 9 ಬರ್ಬೋದು. ಸುತ್ತಳತೆ 9 ಉಂಟಿದ್ರಲ್ಲಿ 9ಕ್ಕೆ ಒಂದು ಗೆರೆ ಎಳೆದಿದ್ದೇವೆ. ಅದನ್ನು 9ಕ್ಕೆ ಒಂದು ಗೆರೆ ಹಾಕಿ ಇನ್ನು ಕೆಳಭಾಗ ಬ್ರಾಪಟ್ಟಿ ಹತ್ತಿರದ ಭಾಗದಿಂದ ಒಮ್ಮೆ ನೋಡ್ಕೊಳ್ಳಿ ಹೇಗೆ ಕಾಣ್ತದೆ ಅಂತ. ಅಲ್ಲಿ 8 ಇರ್ಬೋದು. ಕೆಳಭಾಗದ್ದು ಫಿಟ್ಟಿಂಗಿಗೆ 8ಕ್ಕೆ ಒಂದು ಗೆರೆ ಎಳೆದು ನೋಡಿ. ಒಂದು ಗೆರೆ ಎರಿ. ಮೇಲೆ 9 ಕೆಳಗೆ 8ಕ್ಕೆ ಒಂದು ಗೆರೆ ಎಳೆದು ಕೈಯ ಸುತ್ತಳತೆ ಬೇಕಾದರೂ ಕೈಯನ್ನು ಬ್ಲೌಸ್ ಕೈಯನ್ನಾದರೆ ಮೇಲೆ ಕೂಡ ಇಡ್ಬೋದು. ಇಲ್ಲಾಂದರೆ ಗೆರೆ ಕೂಡ ಟೇಪಲ್ಲಿ ಅಳತೆ ಕೂಡ ಮಾಡ್ಬೋದು. ಆಗ ನಿಮಗೆ ಕರೆಕ್ಟ್ ಕನ್ಫ್ಯೂಸ್ ಏನಿಲ್ಲ, ಡೌಟ್ ಏನು ಬೇಡ. ಬ್ಲೌಸನ್ನು ಅಳತೆ ತಗೊಳ್ಳಿ. ಎಷ್ಟುಂಟು ಅದು 5 ಉಂಟು. ಕೈಯ ಕೆಳಭಾಗದಲ್ಲಿ 5 ಪಾಯಿಂಟಿಗೆ ಒಂದು ಗೆರೆ ಎಳೆದಿದ್ದೇವೆ. ಕಟ್ ಮಾಡುವಾಗಲೇ ಹಾಕಿದ್ದೇವೆ. ಅದು ಕರೆಕ್ಟ್ ಬರ್ತಾ ಉಂಟು. ಎಷ್ಟು ಇರ್ಬೋದು, ಅಗಲಕ್ಕೆ ಎಷ್ಟು ಇರ್ಬೋದು, ಕಂಕುಳದ ಭಾಗ ಹೇಗೆ ಕಾಣ್ತದೆ ಕರೆಕ್ಟಾಗಿ. ಹಾರ್ಮೋನ್ ಹೇಗೆ ಡೌನಿಂಗಿಗೆ ಹೇಗೆ ತಗೊಂಡಿದ್ದೇವೆ, ಹಾರ್ಮೋನ್ ಡೌನಿಗೆ ಒಂದು ಗೆರೆ ಹಾಕಿರಿ. ಈಗ ಅದಕ್ಕೆ ಪರ್ಫೆಕ್ಟಾಗಿ ಎಷ್ಟು ಗೆರೆ ಎಳೆದು ಈ ಎರಡು ಬದಿಗೂ ಕೂಡ ಒಂದೇ ಥರ ಒಂದು ಮಾರ್ಕ್ ಹಾಕಿ. ಎರಡು ಬದಿಗೂ ಕೂಡ ಅಳತೆ ತಗೊಂಡು ಅದರಲ್ಲಿ ಎಷ್ಟುಂಟು ನೋಡ್ಕೊಳ್ಳಿ. ಮೊದಲು ನೀವು ಯಾವ ಬ್ಲೌಸ್ ಬೇಕು ಆ ಬ್ಲೌಸಿದ್ದು ಅಳತೆ ಪುನಃ ಒಂದು ತಗೊಂಡು ನೋಡಿ ಎಷ್ಟು ಬರ್ತದೆ ಅಂತ. ಅಲ್ಲಿ ಕೂಡ 8 ಇರ್ಬೋದು. ಆಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ನಿಮ್ಮ ಬ್ಲೌಸ್ ಎಷ್ಟು ಅಳತೆದ್ದು ಬೇಕಾಗ್ತದೆ ಆ ಅಳತೆ ಬ್ಲೌಸಿದ್ದು ತಗೊಳ್ಳಿ. ನಾವು ತಗೊಂಡ ಬ್ಲೌಸು ಬೇರೆವೇ. ನಿಮಗೆ ಯಾವ ಬ್ಲೌಸು ಫಿಟ್ಟಿಂಗ್ ಬೇಕಾಗ್ಬೋದು ಆ ಅಳತೆ ಮುಖಾಂತರ ಇದೇ ಥರ ಅಳತೆ ತಗೊಳ್ಳಿ. ಅಲ್ಲಿಂದ ನಮಗೆ 9 ಸಿಕ್ಕಿದರೆ ನಿಮಗೆ 8ವರೆ ಸಿಗ್ಬೋದು, 10 ಕೂಡ ಸಿಗ್ಬೋದು, 10ವರೆ ಸಿಗ್ಬೋದು, 9 ಸಿಗ್ಬೋದು. ಇನ್ನು ಕೈ ಅಗಲ ನಿಮ್ಮ ಬ್ಲೌಸಿಗೆ ಎಷ್ಟು ಇರ್ಬೋದು ಅದನ್ನೊಮ್ಮೆ ನೋಡಿಕೊಂಡು ಅಗಲ ನೋಡಿಕೊಳ್ಳಿ. ಬೇಕಾದರೆ ಇದೇ ಥರ ಇಟ್ಕೊಳ್ಳಿ. ಡೌಟ್ ಇದ್ದರೆ ಇದೇ ಥರ ಅಳತೆಗೆ ಹೆಚ್ಚು ಕಡಿಮೆ ಬಂದರೆ ಬ್ಲೌಸನ್ನು ಮೇಲೆ ಇಟ್ಕೊಂಡು ಹೀಗೆ ಒಂದು ಗೆರೆ ಎಳೆಯಿರಿ. ಕಾಣ್ತದಲ್ಲ ಇದೇ ಥರ ಗೆರೆ ಎಳೆದು 2 ಮೇಲ್ಭಾಗ ಮತ್ತು ಬ್ಯಾಕ್ ಭಾಗವೆರಡು ಕೂಡ ಹಿಡ್ಕೊಂಡು ಸ್ಟಿಚ್ ಮಾಡ್ತಾ ಬನ್ನಿ. ಆ ಗೆರೆ ಮೇಲೆವೇ ಸ್ಟಿಚ್ ಮಾಡ್ತಾ ಬನ್ನಿ. ಇದೇ ಥರ ಹೆಚ್ಚು ಕಡಿಮೆ ಇಲ್ಲ. ಆಚೆ ಈಚೆ ಆದರೆ ಬಟ್ಟೆಯನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಒಂದೇ ಥರ ಇಟ್ಕೊಳ್ಳಿ. 2 ಅಥವಾ 3 ಸ್ಟಿಚಿಂಗ್ ಮಾಡಿಕೊಳ್ಳಿ. ಒಂದೇ ಬೇಡ, 2 ಅಲ್ಲಾದರೂ 3. ಒಂದೇ ಸ್ಟಿಚ್ ಹೋಗ್ಲಿಕ್ಕೂ ಚಾನ್ಸ್ ಇರ್ಬೋದು. 2 ಸ್ಟಿಚ್ ಅಥವಾ 3 ಸ್ಟಿಚ್ ಸ್ವಲ್ಪ ಈಚೆ ಆದರೂ ಪರವಾಗಿಲ್ಲ. 2 ಬದಿಗೂ ಕೂಡ ಗೆರೆ ಎಳೆ ಹಾಕಿದ್ದೇವಲ್ಲ ಅದರ ಮೇಲೆವೇ ಸ್ಟಿಚ್ ಮಾಡ್ತಾ ಬನ್ನಿ. ಎರಡು ಬದಿಗೂ ಕೂಡ 2 ಸ್ಟಿಚ್ ಆದರೂ ಹಾಕಿ. ಬದಿಯಲ್ಲಿ ಹೆಚ್ಚು ಒಂದು 2 ಇಂಚು ಇಟ್ಟು ಅದಕ್ಕಿಂತ ಹೆಚ್ಚಿದ್ದ ಪೀಸನ್ನೆಲ್ಲ ತೆಗೀರಿ.
2 ಇಂಚಿಗಿಂತ ಹೆಚ್ಚಿದ್ದ ಪೀಸನ್ನು ತೆಗೆಯಿರಿ. ತುಂಬ ಬೇಡ ಅಗಲ, 2 ಇಂಚು ಸಾಕು, 2, 1.5 ಸಾಕಾಗ್ಬೋದು. ತುಂಬ ದಪ್ಪ ಇದ್ದರೆ 2 ಇರಲಿ, ಇಲ್ಲಾಂದರೆ 1.5 ಸಾಕಾಗ್ಬೋದು. ಅದಕ್ಕಿಂತ ಹೆಚ್ಚಿದ್ದ ಪೀಸನ್ನು ಕಟ್ ಮಾಡಿ ತೆಗೆಯಿರಿ. ಮತ್ತು ಎಲ್ಲ ತೆಗೆದೊಮ್ಮೆ ಕ್ಲಿಯರಿಂಗ್ಸ್ ಆಗಿ ನೋಡಿ ಯಾವ ಥರ ಸ್ಟಿಚ್ ಬಿದ್ದಿದೆ, ಅಲ್ಲಿ ಇಲ್ಲಿ ಬಿದ್ದಿದ್ದ ಸ್ಟಿಚ್ಚಿ ಕರೆಕ್ಟ್ ಬ್ಲೌಸ್ ಥರ ಕಾಣ್ತದ ಯಾವುದು ಅಂತ ನಿಮಗೆ ಗೊತ್ತಾಗ್ಬೋದು. ಯಾವ ಥರ ಇದೆ, ಪರ್ಫೆಕ್ಟ್ ಆಗಿದೆಯಾ, ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗ್ಬೋದು. ಇದೇ ಥರ ಇದು ಕ್ಲಿಯರಿಂಗ್ಸ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬಟನ್ ಮತ್ತು ಉಕ್ಸ್ ಇಡೋದು ಹೇಗೆ, ಎಮ್ಮಿಂಗ್ ಮಾಡೋದು ಹೇಗೆ, ಈಗ ಪರ್ಫೆಕ್ಟ್ ಆಗಿದೆ. ಇದು ಕ್ಲಿಯರಿಂಗ್ಸ್ ಇದ್ದರೆ ನೀವು ಇದಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.